ಎಥೆನಾಲ್ ಪೆಟ್ರೋಲ್ ಸ್ಕ್ಯಾಮ, ವಾಹನ ಮಾಲೀಕರಿಗೆ ಮೋಸ ಮಾಡ್ತಿದೆಯಾ ಸರ್ಕಾರ? ಅದು ಅಮೌಂಟು ಪೆಟ್ರೋಲ್ ಮೇಲೆ ಅಮೌಂಟು ಡೀಸೆಲ್ ಮೇಲೆ ಆಗಲಿ ಅಮೌಂಟು ಕಮ್ಮಿ ಮಾಡ್ತೀವಿ ಅಂತ ಇವತ್ತರೆಗೂ ಅಮೌಂಟ್ ಕಮ್ಮಿ ಆಗಿಲ್ಲ. ಎಷ್ಟೊಂದು ಕಷ್ಟಪಟ್ಟು ಗಾಡಿಗೆ ಬಂಡವಾಳ ಹಾಕಿರ್ತಾರೆ ಜನ. ಇವ್ರು ಇದ್ದಕ್ಕಿದ್ದಂಗೆ ಮಾಡ್ಕೊಂಡು ಮೈಲೇಜ್ ಡ್ರಾಪ್ ಆಗೋದು ಅಥವಾ ಇಂಜಿನ್ ಪ್ರಾಬ್ಲಮ್ ಆಗೋದಾದರೆ ಅದಕ್ಕೆಲ್ಲ ಹೊಣೆ ಯಾರು? ಇಂಥ ಒಂದು ಪ್ರಶ್ನೆ ಈಗ ವಾಹನ ಮಾಲೀಕರನ್ನ ಕಾಡಲಾರಂಭಿಸಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಎಥೆನಾಲ್ ಪೆಟ್ರೋಲ್ ಬಗ್ಗೆ ಸರಿಯಾಗಿ ಜನಜಾಗೃತಿಯೇ ಮೂಡಿಸದೆ, ಪಾರದರ್ಶಕವಾಗಿ ಜನರ ಮುಂದೆ ನಿಜವಾದ ಮಾಹಿತಿಯನ್ನೇ ಇಡದೆ ಅವಸರವಾಗಿ ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲ್ನ ಜನರಿಗೆ ಸರಬರಾಜು ಮಾಡುತ್ತಿದೆ. ಆದ್ರೆ ಈ ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲ್ನ ಬಳಸಿದ ವಾಹನ ಚಾಲಕರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಕಿಂಚಿತ್ತೂ ಕೂಡ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಎಥೆನಾಲ್ ಮಿಕ್ಸಿಂಗ್ ಹೆಸರಲ್ಲಿ ಕೇಂದ್ರ ಸರ್ಕಾರ ವಾಹನ ಸವಾರರಿಗೆ ವಂಚನೆ ಮಾಡ್ತಿದೆಯಾ? ಈ ಪೆಟ್ರೋಲ್ ವಾಹನ ಇಂಜಿನ್ ಪಾಲಿಗೆ ಮೃತ್ಯುನ? ಏನಿದು ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲ್? ಮುಂತಾದ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಹಾಗಾದ್ರೆ ಮೊದಲಿಗೆ ಏನಿದು ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲ್ ಅನ್ನೋದನ್ನ ತಿಳಿಯೋಣ. ಸರಳವಾಗಿ ಹೇಳಬೇಕಂದ್ರೆ 80 ಭಾಗ ಪೆಟ್ರೋಲ್ ಮತ್ತು 20 ಭಾಗ ಎಥೆನಾಲ್ ಹೊಂದಿರುವ ಪೆಟ್ರೋಲ್. ಎಥೆನಾಲ್ ಕಬ್ಬು, ಮೆಕ್ಕೆಜೋಳ, ಅಕ್ಕಿಯಿಂದ ತಯಾರಾಗುತ್ತೆ. ಪರಿಸರ ಮಾಲಿನ್ಯ ಕಡಿಮೆ ಮಾಡಲು ಮತ್ತು ವಿದೇಶದಿಂದ ಆಮದು ಮಾಡಿಕೊಳ್ಳುವ ತೈಲದ ಹೊರೆ ಇಳಿಸಲು ಕೇಂದ್ರ ಸರ್ಕಾರ E20 ಪೆಟ್ರೋಲ್ ಸರಬರಾಜು ಮಾಡುವ ನಿರ್ಧಾರ ಕೈಗೊಂಡಿತು. ಸರ್ಕಾರದ ನಿರ್ಧಾರ ಏನೋ ಸರಿ ಇದೆ, ಆದ್ರೆ ವಾಹನ ಸವಾರರ ಗತಿ ಏನು? ಯೋಜನೆಯ ಅನುಷ್ಠಾನಕ್ಕೆ ಅವಸರ ಅಷ್ಟೇ ಅಲ್ಲ, ಇದು ಅವೈಜ್ಞಾನಿಕ. ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲ್ನ 2030 ಹೊತ್ತಿಗೆ ಸಂಪೂರ್ಣವಾಗಿ ಜಾರಿಗೆ ತರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಗುರಿಯಾಗಿತ್ತು. ಆದ್ರೆ ತಮಾಷೆ ನೋಡಿ, 2025-26 ಹೊತ್ತಿಗೆ ಕೇಂದ್ರ ಸರ್ಕಾರ ತನ್ನ ಗುರಿ ಮುಟ್ಟಿಯಾಗಿದೆ. ಯಾಕೆ ಅವಸರ? ಬೇರೆ ಯೋಜನೆಗಳಲ್ಲಿ ಇಲ್ಲದ ವೇಗ ಈ ಯೋಜನೆಯಲ್ಲಿ ಮಾತ್ರ ಸೂಪರ್ ಫಾಸ್ಟ್ ಆಗಿದೆ. ಇನ್ನು E20 ಪೆಟ್ರೋಲ್ನ ಅವಸರವಾಗಿ, ಅವೈಜ್ಞಾನಿಕವಾಗಿ ನಮ್ಮ ದೇಶದಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಎನ್ನುವ ದೂರುಗಳು ಕೇಳಿ ಬರುತ್ತಿದೆ. 2000 ವೆಹಿಕಲ್ಸ್ಗೆಲ್ಲ AC ಪಂಪ್ ಅಂತ ಒಂದು ಬರ್ತಾ ಇತ್ತು. ಅದು ಬಂದು ರಬ್ಬರ್ ಪ್ರಾಡಕ್ಟ್ಸು. ಇವಾಗ ಮೆಥನಾಲ್ನಲ್ಲಿ ಬಂದು ನಿಮಗೆ ನೀರಂಶ ಇರೋದ್ರಿಂದ ಕರೋಡ್ ಆಗುತ್ತೆ, ಮತ್ತು ರಬ್ಬರ್ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ, ಮತ್ತು ವ್ಯಾಲ್ವ್ಸು, ಸಿಲಿಂಡರ್ಸು ಎಲ್ಲ ಎಫೆಕ್ಟ್ ಆಗುತ್ತೆ. ಮತ್ತು ಈ 2000 ಇರೋದ್ರಲ್ಲಿ ನಿಮಗೆ ಸಿನ್ಸ್ AC ಪಂಪ್ನಲ್ಲಿ ಡಯಾಫ್ರಮ್ ಬಂದು ರಬ್ಬರ್ನಲ್ಲಿ ಇರೋದ್ರಿಂದ ಫ್ರೀಕ್ವೆಂಟಾಗಿ ರಬ್ಬರು ಕರೋಡ್ ಆಗಿಬಿಟ್ಟು, ಸ್ಪಾಯ್ಲ್ ಆಗಿಬಿಟ್ಟು, ಇಲ್ಲ ಸ್ಟಿಫ್ ಆಗಿಬಿಟ್ಟು ಪೆಟ್ರೋಲ್ ಪಂಪ್ ಮಾಡಲ್ಲ. ಅದು ಮೇನ್ ಕಾಸ್ ಬರುತ್ತೆ. ಎಥೆನಾಲ್ ನೀರನ್ನ ಹೀರಿಕೊಳ್ಳುವ ಗುಣ ಹೊಂದಿದೆ. ಮಳೆಗಾಲದಲ್ಲಿ ಅಥವಾ ವಾಹನ ಜಾಸ್ತಿ ದಿನ ನಿಂತ್ರೆ ಟ್ಯಾಂಕ್ನಲ್ಲಿ ನೀರು ಸಂಗ್ರಹವಾಗಿ ಎಂಜಿನ್ ಹಾಳಾಗುತ್ತೆ. 2023ಕ್ಕಿಂತ ಮೊದಲು ರಸ್ತೆಗೆ ಬಂದ ಕೋಟ್ಯಾಂತರ ವಾಹನಗಳು E20 ಇಂಧನಕ್ಕೆ ವಿನ್ಯಾಸಗೊಂಡಿಲ್ಲ. ಇವುಗಳ ಎಂಜಿನ್ ಮತ್ತು ಪೈಪ್ಗಳು ಬೇಗನೆ ಹಾಳಾಗುವ ಅಪಾಯವಿದೆ. 2030ರವರೆಗೆ ಸಮಯವಿದ್ದರೆ ಜನರು ಹಂತವಾಗಿ ಹಳೆಯ ವಾಹನಗಳನ್ನ E20 ಪೆಟ್ರೋಲ್ಗೆ ಪೂರಕವಾಗಿ ಬದಲಿಸಿಕೊಳ್ಳಬಹುದಿತ್ತು ಅನ್ನೋದು ಜನರ ಅಭಿಪ್ರಾಯ. ನಮಗೆ ಕಂಪ್ನಿನವ್ರು ಬಂದು ನಮ್ಮನ್ನು ಕರೆದು ಒಂದು ಎಜುಕೇಟ್ ಮಾಡಿಬಿಟ್ಟು ಈ ಥರ ನಾವು ಎಥೆನಾಲ್ ಇದೆಲ್ಲ ಆಲ್ಟ್ರೇಷನ್ ಮಾಡಿದ್ದೀವಿ, ನಿಮಗೆ pre-2023 ಕಾರ್ಗಳು ಬಂದರೆ ಈ ಪ್ರಾಡಕ್ಟ್ಗಳನ್ನ ನೀವು ಚೇಂಜ್ ಮಾಡಿದ್ರೆ ಅದುಗಳು ಚೆನ್ನಾಗಿ ಓಡುತ್ತೆ ಅಂತೇಳಿ ಒಂದು ಅವೇರ್ನೆಸ್ ಕೊಟ್ಟಿದ್ದು ಮಾಡಿದರೆ ಚೆನ್ನಾಗಿತ್ತು. ಇದು ಸಮಥಿಂಗ್ ಲೈಕ್ ಕೊರೋನಾ ಬಂದಂಗೆ ಆಲ್ ಆಫ್ ಎ ಸಡನ್ ಬಂದ್ಬಿಡ್ತು. ಈ ಮಿಕ್ಸಿಂಗ್ ಲಾಭ ಯಾರಿಗೆ? ಕೇಂದ್ರ ಸರ್ಕಾರ ಸುಮಾರು 85ರಷ್ಟು ಪ್ರಮಾಣದ ತೈಲವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಈ ಯೋಜನೆ ಜಾರಿಯಿಂದ ವಾರ್ಷಿಕವಾಗಿ ಸುಮಾರು 30,000ದಿಂದ 50,000 ಕೋಟಿ ಹಣವನ್ನ ಉಳಿಸಬಹುದು. ಜನರಿಗೆ ತುಂಬಾ ಅಗ್ಗದ ಬೆಲೆಗೆ ಇಂಧನ ಸಿಗುತ್ತೆ ಅಂತ ಸರ್ಕಾರ ಭರವಸೆ ನೀಡಿತ್ತು. साथियों, गन्ने से जो इथेनॉल बनता है वो मिलाया जाता है पेट्रोल में. इथेनॉल बनने की वजह से आपको गन्ने की उचित कीमत मिलती. इन्होंने ऐसा नहीं होने दिया. इथेनॉल ब्लेंडिंग की वजह से
पेट्रोल की कम कीमतें कम होती। ಆದ್ರೆ ಇಲ್ಲಿ ಆಗಿದ್ದೇ ಬೇರೆ. ಜನರಿಗೆ ಕಡಿಮೆ ಬೆಲೆಗೆ ಪೆಟ್ರೋಲ್ ಸಿಗಲಿಲ್ಲ. ಬದಲಾಗಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರ ಪುತ್ರರಾದ ನಿಖಿಲ್ ಗಡ್ಕರಿ ಮತ್ತು ಸಾರಂಗ್ ಗಡ್ಕರಿ ಅವರು ನಡೆಸುತ್ತಿರುವ ಕಿಯಾನ್ ಆಗ್ರೋ ಮತ್ತು ಮಾನಸ್ ಆಗ್ರೋ ಕಂಪನಿಗಳ ಆದಾಯ ಮತ್ತು ಲಾಭ ಸಾವಿರಾರು ಪಟ್ಟು ಹೆಚ್ಚಾಗಿದೆ ಎನ್ನುವ ಆರೋಪ ಬಲವಾಗಿ ಕೇಳಿಬರುತ್ತಿದೆ. 2024ರಿಂದ 2025ರ ಅವಧಿಯಲ್ಲಿ ಕಿಯಾನ್ ಆಗ್ರೋ ಕಂಪನಿಯ ಆದಾಯವು 17 ಕೋಟಿ ರೂಪಾಯಿ ಇತ್ತು. ಆದರೆ ಕೇವಲ ಒಂದೇ ಒಂದು ವರ್ಷದಲ್ಲಿ ಇದು 500 ಕೋಟಿಗೂ ಅಧಿಕ ಮಟ್ಟದಲ್ಲಿ ಏರಿಕೆಯಾಗಿದೆ. ಇನ್ನು ಈ ಕಂಪನಿಯ ಷೇರು ಬೆಲೆ 2025ರ ಜನವರಿಯಲ್ಲಿ 37 ರೂಪಾಯಿ ಇತ್ತು. ಅದು ಕೇವಲ 7 ತಿಂಗಳಲ್ಲಿ 638 ರೂಪಾಯಿಗೆ ತಲುಪಿ ಸುಮಾರು 2100% ಅಧಿಕ ಲಾಭ ಪಡೆದಿದೆ. ಒಟ್ನಲ್ಲಿ ಪರಿಸರ ರಕ್ಷಣೆ ಮತ್ತು ವಿದೇಶಿ ವಿನಿಮಯ ಉಳಿತಾಯದ ಹೆಸರಲ್ಲಿ ಜಾರಿಗೆ ತಂದಿರುವ E20 ಪೆಟ್ರೋಲ್ ಯೋಜನೆ ವಾಹನ ಸವಾರರ ಪಾಲಿಗೆ ಮಾತ್ರ ವರಕ್ಕಿಂತ ಹೆಚ್ಚಾಗಿ ಶಾಪವಾಗಿದೆ. ಒಂದು ಕಡೆ ಪೆಟ್ರೋಲ್ ಬೆಲೆ ಇಳಿಕೆಯಾಗದೆ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದ್ರೆ, ಇನ್ನೊಂದೆಡೆ ಹಳೆಯ ವಾಹನಗಳ ಎಂಜಿನ್ ಆಯಸ್ಸು ಕ್ಷೀಣಿಸ್ತಾ ಇದೆ. ಪ್ರಭು, ವಿಜಯ ಟೈಮ್ಸ್, ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.